ನೀವು ನಾವು ಮಾತಾಡೋದು ನೀವ್ ಯಾಕೆ ಮಾತಾಡ್ತೀರಿ? ಬಗ್ಗಲ್ಲ ರಾತ್ರಿ ಬಗ್ಗೋದು ನಿಮ್ಗೆ ಗೊತ್ತಿದೆ. ಗೊತ್ತಲ್ಲಿ ಜಮೀನುಗಳೆಲ್ಲ ಒಡೆಯೋದು ರಾತ್ರಿ ವಾಪಸ್ ಕೊಡೋದು ಗೊತ್ತಿದೆ ನಮಗೂ. ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನೀವೊಬ್ರು ಜವಾಬ್ದಾರಿ ಸ್ಥಾನದಲ್ಲಿರೋರು. ನಿಮ್ಮ ವಕಫ್ ಬೋರ್ಡ್ಗೆ ಎಲ್ಲೋ ಯಾವುದೋ ಕಾಲದಲ್ಲಿ ದಾನ ಬಂದಿದ್ದು ಅದನ್ನು ನಮ್ಗೆ ವಾಪಸ್ ಕೊಡಿ ಅಂತ ನಾವು ಕೇಳ್ಬೋದು. ನೀವು ತಿಳ್ಕೊಳ್ಬೇಕು. ಚಿತ್ರ ಬಂದ್ರೆ ಮಾತ್ರ ಗೊತ್ತಾಗುತ್ತೆ. ಕೊಡಿ ಇದ್ರೆ ಸಾಕ್ಷಿ. ಸ್ವಲ್ಪ ಕೂತ್ಕೊಳ್ರಿ ನೀವು. ನಾವು ಮಾತಾಡೋದು ನೀವ್ ಯಾಕೆ ಮಾತಾಡ್ತೀರಿ? ಮಾತಾಡಿದೀರಿ ನೀವು ಏನ್ ನೋಡೋದು ಗೊತ್ತಲ್ರಿ ಅಲ್ಲಿ ನೋಡಿ. ನೀನು ಬಗ್ಗಲ್ಲ ರಾತ್ರಿ ಬಗ್ಗೋದು ನಿಮ್ಗೆ ಗೊತ್ತಿದೆ. ಗೊತ್ತಲ್ಲಿ ನೋಡಿದೀನಿ. ಮಾತಾಡಕ್ ಬಿಡ್ರಿ. ನನ್ನ ಅವಕಾಶ ನಿಮಗ್ ಸಮಯ ಕೊಟ್ಟ ಮಾತಾಡಿ ನೀವು. ಗೊತ್ತಲ್ರಿ ಬಗ್ಗಲ್ಲ ರಾತ್ರಿ ನೋಡಿ ಹೇಳ್ರಿ ಅಲ್ಲಿ ನೀವು ಸಭಾನಾಯಕರಾಗಿ ಹೇಳ್ರಿ. ನಿಮ್ಮವ್ರ ಬುದ್ಧಿ ಹೇಳ್ರಿ. ಬಗ್ಗಲ್ಲ ರಾತ್ರಿ ಜಮೀನುಗಳೆಲ್ಲ ಒಡೆಯೋದು ರಾತ್ರಿ ವಾಪಸ್ ಕೊಡೋದು ಗೊತ್ತಿದೆ ನಮಗೂ. ಜಮೀನುಗಳು ಲೂಟಿ ಮಾಡೋರು ರಾತ್ರಿ ಜಮೀನು ಲೂಟಿ ಮಾಡೋದು ಬೆಳಗ್ಗೆ ವಾಪಸ್ ಕೊಟ್ಬಿಟ್ಟು ಬಗ್ಗಲ್ಲ ನಮಗೂ ಗೊತ್ತಿದೆ. ಗಮನ ಕೂತ್ಕೊಳ್ರಿ. ಮಾತಾಡಕ್ ಬಿಡಿ. ವಿರೋಧ ಪಕ್ಷದ ನಾಯಕರು ಕೂತ್ಕೊಳ್ಳಿ. ನೀವು ಕೂರ್ಬೇಕು ಅಂತ ನೋಡಿ. ನೀವುಗಳು ಅವ್ರು ಮಾತನಾಡ್ಬೇಕಾದ್ರೆ ಕೇಳ್ತಾ ಇದ್ದೀರಿ. ನೋಟ್ ಮಾಡ್ಕೊಳ್ಳಿ. ಅದು ಕೌಂಟರ್ ಮಾಡಿ. ನಾವು ಕೌಂಟರ್ ಮಾಡೋದು ಬೇಡ ಅಂತ ಯಾರು ಹೇಳೋದಿಲ್ಲ. ಆದ್ರೆ ಅವ್ರಿಗೆ ಪೂರ್ಣ ಮಾಡೋದಕ್ಕೆ ಬಿಡಿ. ಈಗೇನು ಅಂತ ಹೇಳಿದ್ರೆ ನಿಲುವಳಿ ಸೂಚನೆ ನೋಡಿ. ಮಂತ್ರಿಗಳು ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನೀವೊಬ್ರು ಜವಾಬ್ದಾರಿ ಸ್ಥಾನದಲ್ಲಿರೋರು. ನೀವು ಪ್ರತಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ ನೀವು ಮಂತ್ರಿ ಇದ್ದೀರಿ. ನೀವು ಅರ್ಥ ಮಾಡ್ಕೊಂಡು ಉತ್ತರ ಕೊಡೋ ಸ್ಥಾನದಲ್ಲಿರುವಂತವ್ರು. ನೀವು ಉತ್ತರ ಕೊಡೋ ಹಿಂದ್ಗಡೆ ನಿಂತ್ರೆ ಓಕೆ. ನೀವು ನಿಲ್ಲೋದು ಸರಿಯಲ್ಲ. ಇಲ್ಲಿ ಕೂತ್ಕೊಳ್ಳಿ. ನೋಟ್ ಮಾಡ್ಕೊಂಡು ನೀವೇ ಉತ್ತರ ಕೊಡಿ. ಆಮೇಲೆ ಹಿರಿಯರ ಸದನ, ಚಿಂತಕರ ಚಾವಡಿ, ಇಲ್ಲಿ ಚರ್ಚೆ ಆದಾಗ ಸಮಸ್ಯೆಗೆ ಪರಿಹಾರ ಬರ್ತಕ್ಕಂಥ ಆಗ್ಬೇಕು. ಇಲ್ಲಿ ಭಾಷಣ ಮಾಡಿ ಈಗಾಗಲೇ ಕರ್ನಾಟಕ ರಾಜ್ಯದಂತ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಇನ್ನೊಂದಷ್ಟು ಭಯದ ವಾತಾವರಣ ಸೃಷ್ಟಿ ಆಗಬಾರದು. ಸಮಸ್ಯೆಗೆ ಪರಿಹಾರ ಇರ್ಬೇಕಾದ್ರೆ ಆ ರೀತಿ ಭಾಷಣ ನಡಿಬೇಕು. ಇಲ್ಲಿ ಚಿಂತಕರ ಚಾವಡಿ ಅಂತ ಹೇಳ್ಸ್ಕೊಳ್ಳೋದು ಯಾಕೆ? ನಾವೆಲ್ಲರೂ ಅದನ್ನ ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ಏನು ಸಮಸ್ಯೆ ಇರೋದಿಲ್ಲ. ಹರಿಪ್ರಸಾದ್ ಅದಕ್ಕೋಸ್ಕರ ಬೇಕಾದಾಗ ಸದನದ ಸ್ವಲ್ಪ ಗೌರವಗಳನ್ನ ಘನತೆಯನ್ನ ಎತ್ತಿ ಹಿಡಿಯೋದ್ಗಳಿದೆ. ಇದು ಅರ್ಥ ಮಾಡಿ. ನೀವೆಲ್ಲ ಬುದ್ಧಿವಂತರಿದ್ದೀರಿ. ಎಲ್ಲರೂ ಜವಾಬ್ದಾರಿ ಸ್ಥಾನದಲ್ಲಿ ಕೆಲಸ ಮಾಡ್ತಾವ್ರಿ. ನೀವು ಈಗ ಮಾಡೋದು ಸರಿಯಲ್ಲ. ಇದು ನೋಡಿ ನಾನು ನೋಟ್ ಮಾಡ್ಕೊಳ್ಳಿ. ಡಿಸ್ಕಷನ್ ಅಲ್ಲ. ಒಂದು ಮಾತನ್ನ ಮಂತ್ರಿಗಳೇ ನೋಡಿ. ಒಂದ್ ನಿಮಿಷ. ನಾವು ಈ ಚೇರಲ್ಲಿ ಎಲ್ಲಾದ್ರೂ ಅವರು ಈ ಒಂದು ಕಡತದ ಒಳಗಡೆ ಸೇರಿಸ್ಪಡೋದಿದ್ದಂತ ವಿಚಾರಗಳನ್ನ ಮಾತನಾಡಿದ್ರೆ ಕಟ್ ಮಾಡೋಂತ ಪಾರ್ಲಿಮೆಂಟ್ ಆಗಿ ಮಾತನಾಡ್ತಾರೆ ಅಂದ್ರೆ ಅದನ್ನ ಸ್ಟಾಪ್ ಮಾಡೋಂತ ಕೆಲಸ ನಾವು ಮಾಡಬಹುದು. ಅದರ್ವೈಸ್ ಅವ್ರು ಮಾತನಾಡೋದು ನೀವೇನ್ ಮಾಡ್ಬೇಕು? ನೀವು ಅದಕ್ಕೆ ಇರೋಂಥದ್ದು ಸಮರ್ಥವಾಗಿದ್ದೀರಿ. ಆಡಳಿತ ಪಕ್ಷ ಅದಕ್ಕೆ ಸಮರ್ಥವಾಗಿ ಕೌಂಟರ್ ಮಾಡಕ್ ಶಕ್ತಿ ಇದೆ. ಆಗಿದ್ದಾಗ ಯಾಕೆ ಅದನ್ನ ಡಿಸ್ಟರ್ಬ್ ಮಾತನಾಡ್ಲಿ. ನೋಡಿ, ವಿರೋಧ ಪಕ್ಷದವರು ಮಾತನಾಡೋಂಥದ್ದನ್ನ ಕೇಳಿ. ಅದ್ರಲ್ಲಿ ಏನಾದ್ರು ಇದ್ರೆ ಪಾಯಿಂಟ್ ಆಫ್ ಆರ್ಡರ್ ತನ್ನಿ. ಹರಿಪ್ರಸಾದ್ರೆ ನೀವು ಪಾಯಿಂಟ್ ಆಫ್ ಆರ್ಡರ್ ತನ್ನಿ. ಪಾಯಿಂಟ್ ಆಫ್ ಆರ್ಡರ್ ಒಳಗಡೆ ಇದೆ ಅಂದ್ರೆ ಅದನ್ನ ಅವ್ರಿಗೆ ಮಾತನಾಡೋದಕ್ಕೆ ಅವಕಾಶನ. ಅದರ್ವೈಸ್ ನಾವು ಪಾಯಿಂಟ್ ಆಫ್ ಆರ್ಡರ್ ತರದಲ್ಲ ನೀವು ಕೇಳಿ ನಿಲ್ಲಿಸಿ ಅಂದ್ರೆ ಆಗಲ್ಲ. ಇದು ಮೇಲ್ಮನೆ ಈ ಒಂದು ನಿಲುವಳಿ ಸೂಚನೆಗೆ ನೀವು ಸಹಿ ಮಾಡಿದ್ದೀರಿ. ನಿಮ್ಗೆಲ್ರಿಗೂ ಅವಕಾಶ ಕೊಡ್ತೀನಿ. ನಿಮ್ಗಳಿಗೂ ಆಡಳಿತ ಪಕ್ಷದವರಿಗೂ ಖಂಡಿತವಾಗ್ಲೂ ಇದರಿಂದ ತಪ್ಪಿಸುವಂತ ಪ್ರಶ್ನೆ ಇಲ್ಲ. ಆದ್ರೆ ನೀವು ಅಪೋಸಿಷನ್ ಲೀಡರ್ ಕೆಲಸ ಮಾಡಿದವರು. ಸೊ ಮಾತನಾಡ್ಬೇಕಾದ್ರೆ ನೀವು ಇನ್ನೊಂದು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡು ಅದ್ರ ಬಗ್ಗೆ ಅವ್ರವಾಗಿ ಇಂಟರ್ಫಿಯರ್ ಆದ್ರೆ ನಾನು ಅವ್ರಿಗೆ ತೋರಿಸ್ತೀನಿ. ತಮ್ಮ ಮೂಲಕ ವಿರೋಧ ಪಕ್ಷದ ನಾಯಕರಲ್ಲಿ ನನ್ನ ಮನವಿ ರೈಟ್ ಮಾಡಿ. ನೀವು ಚರ್ಚೆ ಮಾಡುವಾಗ ಒಂದು ಸಂದೇಶವನ್ನು ಕೂಡ ಭಯದ ವಾತಾವರಣ ಸೃಷ್ಟಿ ಮಾಡಬೇಡಿ. ಸಮಸ್ಯೆನ ಪರಿಹಾರ ಮಾಡ್ಲಿಕ್ಕೆ ಏನ್ ಹೇಳ್ಬೇಕು ಅದನ್ನ ಹೇಳಿ ಅದಕ್ಕೆ ನಾವು ಮಾತಾಡ್ತೀವಿ. ಓಕೆ, ಮಾತನಾಡಿ.
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.